ಅಧಿಕ ಸಬ್ಸಿಡಿ ಮಂಜೂರಿಗಾಗಿ ಲಂಚಕ್ಕೆ ಡಿಮ್ಯಾಂಡ್. ಡಿಐಸಿ ಜಂಟಿ ನಿರ್ದೇಶಕ ಹಾಗೂ ಸಹಾಯಕ ಲೋಕ ಬಲೆಗೆ. ಎಸ್ ವೀಕ್ಷಕರೇ, ಮಹತ್ವದ ಕಾರ್ಯಾಚರಣೆಯನ್ನ ನಡೆಸಿ ಜಿಲ್ಲಾ ಮಟ್ಟದ ಅಧಿಕಾರಿ ಹಾಗೂ ಸಹಾಯಕ ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಘಟನೆ ನಡೆದಿದ್ದು, ಲೋಕ ದಾಳಿಗೆ ಅಧಿಕಾರಿಗಳಿಬ್ಬರು ದಂಗಾಗಿದ್ದಾರೆ. ಮಹತ್ವದ ಕಾರ್ಯಾಚರಣೆಯನ್ನ ನಡೆಸಿ ಜಿಲ್ಲಾ ಮಟ್ಟದ ಅಧಿಕಾರಿ ಹಾಗೂ ಸಹಾಯಕನನ್ನ ಲೋಕ ಬಲೆಗೆ ಬೀಳಿಸಿದ್ದಾರೆ. ತುಮಕೂರು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕ ಡಿಕೆ ಲಿಂಗರಾಜು ಹಾಗೂ ಆತನ ಸಹಾಯಕ ಎನ್ಎಸ್ ಪ್ರಸಾದ್ ಎಂಬುವವರೇ ಲೋಕಾಯುಕ್ತ ಬಲೆಗೆ ಸಿಕ್ಕಿದ ಆರೋಪಿಗಳು. ಗುರುವಾರ ಮಧ್ಯಾಹ್ನ 1:15 ಸಮಯದಲ್ಲಿ ಕಚೇರಿ ಆವರಣದಲ್ಲಿ ಸಹಾಯಕ ಪ್ರಸಾದ್ ಸಣ್ಣ ಕೈಗಾರಿಕಾ ಉದ್ಯಮಿಯಿಂದ 1.15 ಲಕ್ಷ ಲಂಚವನ್ನ ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರು ಟ್ರ್ಯಾಪ್ ಮಾಡಿದ್ದು, ಬಳಿಕ ಜಂಟಿ ನಿರ್ದೇಶಕ ಲಿಂಗರಾಜು ಸೇರಿ ಇಬ್ಬರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ್ದಾರೆ. ಇನ್ನು ಲೋಕಾಯುಕ್ತ ಎಸ್ಪಿ ಲಕ್ಷ್ಮೀನಾರಾಯಣ್ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿಗಳಾದ ಕೆಎಂ ಸಂತೋಷ್ ಹಾಗೂ ಎಂ ಮಂಜುನಾಥ್, ಕೆ ಸುರೇಶ್, ಬಿ ಮೊಹಮ್ಮದ್ ಸಲೀಂ ನೇತೃತ್ವದ ತಂಡ ಟ್ರ್ಯಾಪ್ ಕಾರ್ಯಾಚರಣೆಯನ್ನ ನಡೆಸಿತು. ನಗರದ ವಿಜಯನಗರ ಬಡಾವಣೆಯ ವಾಸಿ ಎಂಎಸ್ ಚನ್ನಬಸವೇಶ್ವರ ಅವರು ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಶಿವಲಿಂಗ ಇಂಡಸ್ಟ್ರೀಸ್ ಸ್ಥಾಪಿಸಿದ್ದು, ಮೊದಲ ಸಲ ಸಣ್ಣ ಉದ್ಯಮ ಪ್ರಾರಂಭಿಸಿದವರಿಗೆ ರಾಜ್ಯ ಸರ್ಕಾರ ನೀಡುವ ಸಹಾಯಧನವನ್ನ ಮಂಜೂರು ಮಾಡಿಕೊಡುವಂತೆ ಜಿಲ್ಲಾ ಕೈಗಾರಿಕಾ ಕೇಂದ್ರಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ಅವರಿಗೆ ಒಟ್ಟು 18.75 ಲಕ್ಷ ಸಹಾಯಧನ ಮಂಜೂರಾಗಬೇಕಾಗಿತ್ತು. ಈ ಸಹಾಯಧನವನ್ನ ಮಂಜೂರು ಮಾಡಲು ಡಿಐಸಿ ಜಂಟಿ ನಿರ್ದೇಶಕರು 1.25 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದು, ಮೊದಲ ಕಂತಾಗಿ 10,000 ರೂಪಾಯಿ ಪಡೆದಿದ್ರು ಎನ್ನಲಾಗ್ತಾ ಇದೆ. ಆದರೆ ಲಂಚ ಕೊಡಲು ಇಷ್ಟವಿಲ್ಲದ ಚನ್ನಬಸವೇಶ್ವರ ಅವರು ಡಿಸೆಂಬರ್ 11 ಗುರುವಾರ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ಹಾಜರಾಗಿ ದೂರನ್ನ ನೀಡಿದ್ರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಡಿವೈಎಸ್ಪಿ ಡಾಕ್ಟರ್ ಸಂತೋಷ್ ಕೆಎಂ ಅವರು ಪ್ರಕರಣವನ್ನ ದಾಖಲಿಸಿ ಟ್ರ್ಯಾಕ್ ಕಾರ್ಯಾಚರಣೆಯನ್ನ ನಡೆಸಿದ್ರು. ಅಧಿಕಾರಿ ಮತ್ತು ಸಹಾಯಕನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.